ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆ ಆಗಿದ್ದೇ ರೋಚಕವಾಗಿದೆ. ಕುರ್ಚಿ ಸುತ್ತಲಿನ ಚರ್ಚೆ ತೀವ್ರ ಸ್ವರೂಪಕ್ಕೆ ತಿರುಗಿ 15 ದಿನ ಕಳೆದಿತ್ತು. 3 ದಿನದ ಹೈಕಮಾಂಡ್ ಮಾಡಿದ್ದಂತಾದರೆ 3 ದಿನಗಳ ಹಿಂದೆ ಹೈಕಮಾಂಡ್ ಮಾಡಿದ್ದಂಥ ಫೋನ್ ಕರೆಯಿಂದ ಇವತ್ತು ಗೊಂದಲಕ್ಕೆ ತೆರೆ ಬಿದ್ದಿದೆ ನೆನ್ನೆ. ಹಾಗಾದರೆ ಬ್ರೇಕ್ಫಾಸ್ಟ್ ಹಿಂದಿನ ಕಹಾನಿ ಏನು? ಬನ್ನಿ ನೋಡೋಣ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಬಿಟ್ಟು ಕೊಡೋ ಮಾತನಾಡಿದ್ರ ಸಿಎಂ. ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ. ಬಹಿರಂಗವಾಗಿ ಹೈಕಮಾಂಡ್ ನತ್ತ ಚೆಂಡು. ರಾಹುಲ್ ಖರ್ಗೆ ಮೀಟಿಂಗ್. ಹೈಕಮಾಂಡ್ ಹೇಳ್ದ ಕೇಳದೆ ಸೆಟಲ್ಮೆಂಟ್. ನಮ್ಮಿಬ್ಬರದು ಕೂಡ ಒಂದೇ ತೀರ್ಮಾನ. ಹೈಕಮಾಂಡ್ ಏನೇ ಇದ್ರೂ ಹೈಕಮಾಂಡ್, ಯಾವ ನಿರ್ಧಾರವಿದ್ರೂ ಹೈಕಮಾಂಡ್, ಪಕ್ಷವೇ ಮುಖ್ಯ. ಹೈಕಮಾಂಡ್ ಹೇಳದಂತೆ ಕೇಳ್ತೀವಿ ಅಂತ ಕಾಂಗ್ರೆಸ್ ಜೋಡೆತ್ತುಗಳು ಸಂದೇಶ ಸಾರಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿ ಬಳಿಕ ಸುದ್ದಿಗೋಷ್ಠಿ ಮಾಡಿದ ಸಿಎಂ ಡಿಸಿಎಂ ಕಳೆದ 15 ದಿನದಿಂದ ಬೀಸ್ತಾ ಇದ್ದ ಚಂಡಮಾರುತಕ್ಕೆ ಬ್ರೇಕ್ ಹಾಕೋ ಯತ್ನ ಮಾಡಿದ್ದಾರೆ. ಹೈಕಮಾಂಡ್ ಹೇಳದಂತೆ ಕೇಳ್ತೀವಿ, ಒಗ್ಗಟ್ಟಿನಿಂದ ನಡೀತೀವಿ ಅಂತ ಬಹಿರಂಗವಾಗಿ ಘೋಷಿಸಿದ್ದಾರೆ. ಆದ್ರೆ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ನಡೆದಿದ್ದೇ ಬೇರೆ ಅಂತ ಹೇಳಲಾಗ್ತಿದೆ. ಅದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ವಿಚಾರ ಏನು ಅಂದ್ರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಪ್ರಸ್ತಾಪವಾಗಿದೆ. ಅಧಿಕಾರ ಹಂಚಿಕೆ ವಿಷಯ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರಂತೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನು ಕೇಳ್ತೀನಿ, ಸಿಎಂ ಆಗಿ ಮುಂದುವರಿಯಿರಿ ಅಂದ್ರೆ ಮುಂದುವರಿತೀನಿ, ಬಿಟ್ಕೊಡಿ ಅಂದ್ರೆ ಬಿಟ್ಕೊಡ್ತೀನಿ ಅಂತ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಡಿಕೆಗೆ ಹೇಳಿದ್ದಾರೆ ಎನ್ನಲಾಗಿದೆ. ಹೀಗೆ ಸಿಎಂ ಹೇಳ್ತಿದ್ದಂತೆ ಕಳೆದ 15 ದಿನಗಳಿಂದ ಕುದೀತಾ ಇದ್ದ ಕುರ್ಚಿ ಕದನದ ಬೆಂಕಿ ಸದ್ಯಕ್ಕೆ ತಣ್ಣಗಾಗಿದೆ. ಹಾಗಾದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಶುರುವಾಗಲು ಕಾರಣವೇನು? ಕದನ ವಿರಾಮ ಕಹಳೆ ಓದಿದ್ಯಾರು? ಆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನೇ ತೋರಿಸ್ತೀವಿ ನೋಡಿ. 3 ದಿನದ ಹಿಂದೆಯೇ ಪೊನ್ನಣ್ಣಗೆ ವೇಣುಗೋಪಾಲ್ ಕರೆ. ವಾರ್ ಆಫ್ ವರ್ಡ್ಸ್, ಕೊಟ್ಟ ಮಾತಿನ ಕಾಳಗ, ಕೂಲಿ ಕದನ. ರಾಜ್ಯ ಕೈಪಡೆಯಲ್ಲಿ ಇತ್ತೀಚೆಗೆ ಚರ್ಚೆಯಾದ ವಿಚಾರಗಳು ಒಂದೆರಡಲ್ಲ. ನಾಯಕರು ತಮ್ಮ ತಮ್ಮ ದಾಳವನ್ನ ಕಂಡು ಕಾಣದ ರೀತಿ ಉರುಳಿಸ್ತಾ ಇದ್ರು. ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು, ಇಲ್ದಿದ್ರೆ ಆಕ್ಸಿಡೆಂಟ್ ಪಕ್ಕಾ ಅಂತರಿತ ಹೈಕಮಾಂಡ್ ತನ್ನ ಮೊದಲ ಆಟ ಶುರು ಮಾಡಿತು. 3 ದಿನದ ಹಿಂದೆನೆ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣಗೆ ಕರೆ ಮಾಡಿತು. ಅಂದು ಶುರುವಾದ ಫೋನ್ ಕರೆಯಿಂದಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯಿತು. ಹೈಕಮಾಂಡ್ನವರು ವೇಣುಗೋಪಾಲ್ ಅವರು ಮೊನ್ನೆನೇ ಪೊನ್ನಣ್ಣನಿಗೆ ಫೋನ್ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ ಕರೀರಿ ಅಂತೇಳಿ ಫೋನ್ ಮಾಡಿದ್ರು. ಆಮೇಲೆ ಡಿ ಕೆಗೂ ಕೂಡ ಫೋನ್ ಮಾಡಿದ್ರು, ನಮ್ಮನೆಗೆ ಊಟಕ್ಕೆ ಬರ್ರಿ ಅಂತ ಕರೆದ್ರು. ಇಲ್ಲ, ನನಗೆ ಹೇಳಿದ್ದಾರೆ ಮುಂಚಿತವಾಗಿ ಬ್ರೇಕ್ಫಾಸ್ಟಿಗೆ ಕರೀರಿ ಅಂತ, ಅದರಿಂದ ನಾನು ಇಲ್ಲೇ ಬ್ರೇಕ್ಫಾಸ್ಟು ನಮ್ಮನೇಲೇ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಆಗಿದೆ. ಇನ್ನೊಂದು ದಿನ ಊಟಕ್ಕೆ ಬರೋಣ ಅಂತ ಹೇಳಿದೆ ನಾನು. ಸಿದ್ದರಾಮಯ್ಯ ಹಾಗೂ ಡಿಕೆ ಇಬ್ಬರನ್ನು ಒಂದೇ ಕಡೆ ಕೂರಿಸಬೇಕು ಅಂತ ಕೆಸಿ ವೇಣುಗೋಪಾಲ್ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣಗೆ ಕರೆ ಮಾಡಿದ್ರು. ಸಿದ್ದು ಡಿಕೆ ಬ್ರೇಕ್ಫಾಸ್ಟ್ಗೆ ಕುಳಿತಾಗಲೂ ಪೊನ್ನಣ್ಣಗೆ ಕರೆ ಮಾಡಿದ್ದ ಹೈಕಮಾಂಡ್ ಸಭೆಯ ಮಾಹಿತಿ ಪಡೆದುಕೊಂಡಿತು. ಹೈಕಮಾಂಡ್ನವರು ಜೊತೆಗಿರ್ತೀನಲ್ಲ, ಅದಕ್ಕೆ ದೂರವಾಣಿ ಕೊಡಿ ಅವ್ರಿಗೆ ಅಂತೇಳಿ ಫೋನ್ ಮಾಡಿದ್ರು, ಬಿಟ್ರೆ ಬೇರೆ ಏನೂ ಇಲ್ಲ. ನೀವಿಬ್ರು ಪರಸ್ಪರ ಮಾತುಕತೆ ನಡೆಸಿ ಗೊಂದಲ ಬಗೆಹರಿಸಿಕೊಳ್ಳಿ ಅಂತ ವೇಣುಗೋಪಾಲ್ ಸೂಚಿಸಿದ್ರು. ಮಾತುಕತೆ ಫಲಪ್ರದವಾದ್ರೆ ದೆಹಲಿಗೆ ಕರೆಸೋದು ಬೇಡ. ಒಂದು ವೇಳೆ ಒಮ್ಮತದ ನಿರ್ಣಯಕ್ಕೆ ಬಾರದಿದ್ರೆ ಇಬ್ಬರನ್ನು ದೆಹಲಿಗೆ ಕರೆಸಲು ಹೈಕಮಾಂಡ್ ನಿರ್ಧರಿಸಿತು. ಅದರಂತೆ ಸಿಎಂ ಡಿಸಿಎಂ ಸಭೆ ನಡೆಸಿ ನಮ್ಮಲ್ಲಿ ಗೊಂದಲ ಇಲ್ಲ ಅನ್ನೋ ಮೂಲಕ ಜಾಣ ನಡೆ ಇಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಚೆಂಡನ್ನ ಹೈಕಮಾಂಡ್ ಅಂಗಳಕ್ಕೆಸೆದಿದ್ದಾರೆ. ಕುರ್ಚಿ ಕಾದಾಟದ ಬಗ್ಗೆ ರಾಹುಲ್ ಖರ್ಗೆ ಸುದೀರ್ಘ ಚರ್ಚೆ. ಇತ್ತ ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಸಿಎಂ ಡಿಸಿಎಂ ಸಂದೇಶ ನೀಡ್ತಾ ಇದ್ದಂತೆ ಅತ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ಪ್ರಿಯಾಂಕ್ ಖರ್ಗೆ, ಶರತ್ ಬಚ್ಚೇಗೌಡ ಭಾಗಿಯಾಗಿದ್ರು. ನಾಯಕತ್ವ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ನಡೆಸಿದ್ರು. ಪರ ವಿರೋಧ, ಸಾಧಕ ಬಾಧಕಗಳ ಬಗ್ಗೆ ಸಮಾಲೋಚನೆ ನಡೆಸಿದ್ರು. ರಾಹುಲ್ ಖರ್ಗೆ ಮತ್ತೊಂದು ಸುತ್ತಿನ ಸಭೆ ನಡೆಸಲಿದ್ದು, ಈ ಸಭೆಯಲ್ಲಿ ಸೋನಿಯಾ ಕೂಡ ಭಾಗಿಯಾಗೋ ಸಾಧ್ಯತೆ ಇದೆ. ಸಿಎಂ ಡಿಸಿಎಂರನ್ನ ದೆಹಲಿಗೆ ಕರೆಸಿ ಚರ್ಚೆ ಮಾಡೋದು ಡೌಟ್. ವಿಚಾರ ಏನು ಅಂದ್ರೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಕರೆ ಮಾಡಿ
ದೆಹಲಿಗೆ ಬನ್ನಿ ಅನ್ನೋದು ಅನುಮಾನ ಎನ್ನಲಾಗ್ತಿದೆ. ಯಾಕಂದ್ರೆ ಸೋಮವಾರದಿಂದ ಸಂಸತ್ ಅಧಿವೇಶನ ಶುರುವಾಗ್ತಿದೆ. ಮುಂದಿನ ಸೋಮವಾರದಿಂದ ರಾಜ್ಯ ವಿಧಾನಸಭೆ ಅಧಿವೇಶನ ಆರಂಭವಾಗ್ತಿದೆ. ಈ 2 ಅಧಿವೇಶನಗಳು ಡಿಸೆಂಬರ್ 19ಕ್ಕೆ ಮುಗಿಯಲಿವೆ. ಹೀಗಾಗಿ ಸದ್ಯಕ್ಕೆ ಕುರ್ಚಿ ಕಿತ್ತಾಟದ ಬಗ್ಗೆ ಹೈಕಮಾಂಡ್ ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳೋದು ಡೌಟ್ ಎನ್ನಲಾಗ್ತಿದೆ. ಅಧಿವೇಶನದಲ್ಲಿ ಎನ್ಡಿಎ ಸರ್ಕಾರವನ್ನ ಕಟ್ಟಿಹಾಕಲು ವಿಪಕ್ಷಗಳು ತಂತ್ರ ರೂಪಿಸುತ್ತಿವೆ. ಈ ತಂತ್ರಕ್ಕೆ ಕರ್ನಾಟಕದ ಬಿಕ್ಕಟ್ಟು ಅಡ್ಡಿಯಾಗಬಾರದು ಅಂತ ಹೈಕಮಾಂಡ್ ಈ ನಿಲುವು ತಾಳಿದೆ. ಸದ್ಯಕ್ಕೆ ಹೈಕಮಾಂಡ್ ಬೀಸೋದೊಣ್ಣೆಯಿಂದ ಪಾರಾಗಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ಘನಘೋರ ಪರಿಸ್ಥಿತಿಯನ್ನು ತಲುಪಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ. ಆಡಳಿತ ನಡೆಸಲು ಸಾಧ್ಯವಾಗದಿದ್ದರೆ ಬಿಟ್ಟೋಗಿ ಅಂತ ಗುಡುಗಿದ್ದಾರೆ. ಮತ್ತೊಂದು ಕಡೆ ಸಂಸದ ಜಗದೀಶ್ ಶೆಟ್ಟರ್ ರಾಷ್ಟ್ರಪತಿ ಆಡಳಿತ ಜಾರಿಗೆ ಆಗ್ರಹಿಸಿದ್ದಾರೆ. ಕುರ್ಚಿ ಕಿತ್ತಾಟ ಅತ್ಯಂತ ಘನಘೋರವಾದಂಥ ಪರಿಸ್ಥಿತಿ ತಲುಪಿದೆ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಯಾರ. ಬ್ರೇಕ್ಫಾಸ್ಟ್ ಮೀಟಿಂಗ್ದಾಗ ಏನು ಹೇಳ್ಯಾರ? ಹಳೆ ರಾಗ, ನಮ್ಮಲ್ಲಿ ಒಂದು ಗಾದಿ ಮಾತದ, ಹಾಡಿದ್ದ ಹಾಡೋ ಕಿಸುಬಾಯಿ ದಾಸ ಅಂತ ಹೇಳ್ಕೊಂಡು ಬೈತಾರೆ ಮಂದಿಗೆ. ಮೊದಲು ಅದೇ ಹೇಳಿದ್ರು ಅವರು, ಹೈಕಮಾಂಡ್ ಹೇಳ್ದಂಗೆ ಕೇಳ್ತು, ಇಲ್ಲ ನಾವಿಬ್ಬರು ಒಂದು ಸೆಟ್ರೈಟ್ ಮಾಡ್ಕೊಂಡಿವಿ ರಾಜ್ಯದ ಹಿತದೃಷ್ಟಿಯಿಂದ ಅಂತ ಹೇಳಿಲ್ಲ ಅವರು. ಅಂದರೆ ಇಬ್ಬರು ತಮ್ಮ ಪಟ್ಟನ್ನು ಸಡಿಲಿಸಿಲ್ಲ. ಅದರ ಪರಿಣಾಮವಾಗಿ ರಾಜ್ಯದ ಆಡಳಿತ ಅತ್ಯಂತ ನೆನೆಗುದಿಗೆ ಬಿದ್ದಿದೆ. ಇವ್ರದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋಗ್ಬಿಟ್ಟನು. ಇನ್ನು ವಿಸರ್ಜನೆ ಮಾಡಿ ಒಂದು ರಾಷ್ಟ್ರಪತಿ ಆ ಒಂದು ಅಧಿಕಾರ ಕೊಟ್ಬಿಟ್ರೆ, ರಾಷ್ಟ್ರಪತಿ ಅಧಿಕಾರ ಕೊಟ್ಬಿಟ್ರೆ, ರಾಷ್ಟ್ರಪತಿ ಇದನ್ನು ಆಜ್ಞೆ ತೊಗೊಂಬಂದ್ಬಿಟ್ರೆ ಒಂದು ಸಾಲ್ವ್ ಆಗೋಗ್ಬಿಟ್ಟನು. ಟೈಮ್ ಕೊಟ್ಬಿಟ್ರೆ ಅವರಿಗೆ ಇನ್ನೊಂದು 15 ದಿವಸ ತೊಗೊಳ್ಳಿ, 1 ತಿಂಗಳು ತೊಗೊಳ್ಳಿ, 2 ತಿಂಗಳು ತೊಗೊಳ್ಳಿ, ಅಲ್ಲಿವರೆಗೆ ಅದನ್ನು ಸಸ್ಪೆಂಡ್ ಮಾಡಿರಿ, ವಿಧಾನಸಭೆ ಸಸ್ಪೆಂಡ್ ಮಾಡಿರಿ.